ಹಾಯ್, ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ 2 ಎಕರೆ 2 ಗುಂಟೆ ಇರೋವಂಥ ಒಂದು ಪ್ಲೈನ್ ಲ್ಯಾಂಡ್ ಇದು. ಈ ಜಾಗ 2 ಎಕರೆ 2 ಗುಂಟೆ ರೆಕಾರ್ಡ್ ಬರುತ್ತೆ. ಟೋಟಲಾಗಿ 5.5 ಎಕರೆ ಬೌಂಡ್ರಿ ಬರುತ್ತೆ. ಮತ್ತು ನೀವೇನು ನೋಡ್ತಾ ಇದ್ದೀರಾ, ಈ ಸ್ಟೇಟ್ ಹೈವೇಯಿಂದ ಆ 1 ಕಿಲೋಮೀಟ್ರು ಆಲ್ಮೋಸ್ಟ್ ಪ್ರಾಪರ್ಟಿವರೆಗೂ ಸಿಮೆಂಟ್ ರೋಡ್ ಇದೆ. ಒಂದು 100 ಮೀಟ್ರಷ್ಟು ಮಡ್ ರೋಡ್ ಸಿಗುತ್ತೆ ಪ್ರಾಪರ್ಟಿಗೆ. ಸೊ ನೀವೇನು ನೋಡ್ತಾ ಇದ್ದರೆ ಇದೇ ಮಡ್ ರೋಡು. ಆಮೇಲೆ ಲೆಫ್ಟ್ ಸೈಡಿಗೆ ಏನು ಕಾಣಿಸ್ತಾ ಇದೆ ಇದೇ ಪ್ರಾಪರ್ಟಿ ಬರುತ್ತೆ. ಸೊ ಪ್ರಾಪರ್ಟಿಗೆ ಮಡ್ ರೋಡ್ ಅಟ್ಯಾಚ್ ಆಗಿದೆ. ಜಾಗ ಅಂತೂ ತುಂಬ ಚೆನ್ನಾಗಿದೆ. ಅಕ್ಕಪಕ್ಕ ಎಲ್ಲ ಮನೆಗಳು ಇದೆ. ತುಂಬ ಸೇಫ್ಟಿ ಇರೋವಂಥ ಜಾಗ ಅಂತ ಹೇಳ್ಬೋದು. ಇಲ್ಲಿಂದ ಬೌಂಡ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಟೋಟಲ್ ಇಲ್ಲಿ 5.5 ಎಕರೆ ಬೌಂಡ್ರಿ ಬರುತ್ತೆ. ಮತ್ತು 2 ಎಕರೆ 2 ಗುಂಟೆ ರೆಕಾರ್ಡ್ ಬರುತ್ತೆ. ಫುಲ್ಲು ಪ್ಲೇನ್ ಲ್ಯಾಂಡ್ ಆಗಿದೆ. ಯಾವುದೇ ರೀತಿ ಪ್ಲ್ಯಾಂಟೇಷನ್ ಮಾಡಿಲ್ಲ. ಒಂದು ಅರ್ಧ ಎಕರೆಯಷ್ಟು ಕಾಫಿ ಪ್ಲ್ಯಾಂಟೇಷನ್ ಮಾಡಿದ್ದಾರೆ. ಅದು ಏನು ಒತ್ತುವರಿ ಇದೆ ಅದಕ್ಕೆ ಮಾತ್ರ ಮಾಡಿದ್ದಾರೆ. ಇನ್ನು ರೆಕಾರ್ಡ್ ಇರೋವಂಥ ಜಾಗಕ್ಕೆ ಯಾವುದೇ ರೀತಿ ಪ್ಲ್ಯಾಂಟೇಷನ್ ಮಾಡಿಲ್ಲ. ಇಲ್ಲಿ ಲೊಕೇಶನ್ ಅಂತೂ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಸುತ್ತಮುತ್ತ ಎಲ್ಲ ಫುಲ್ಲು ಬೆಟ್ಟ ಗುಡ್ಡಗಳು. ಅದ್ರ ಮಧ್ಯೆ ಈ ಪ್ರಾಪರ್ಟಿ ಇರೋದು ಒಂದು ಒಳ್ಳೆ ಲೊಕೇಶನಲ್ಲಿದೆ ಅಂತ ಹೇಳ್ಬೋದು. ಈ ಜಾಗದಲ್ಲಿ ಯಾವುದೇ ರೀತಿ ಪ್ಲ್ಯಾಂಟೇಷನ್ ಮಾಡದೇ ಇರೋದ್ರಿಂದ ಹೊಸದಾಗಿ ಪ್ಲ್ಯಾಂಟೇಷನ್ ಮಾಡ್ಬೋದು. ನೀವು ಕೃಷಿ ಮಾಡ್ತೀನಿ ಅಂತಂದರೆ ಇದರಲ್ಲಿ ಕಾಫಿ, ಅಡಿಕೆ ಹಾಗೆ ಪೆಪ್ಪರ್ನ ಬೆಳ್ಕೋಬೋದು. ಹಾಗೆಯೇ ಒಂದು ಫಾರ್ಮ್ ಹೌಸ್ ಮಾಡಲಿಕ್ಕೂ ತುಂಬ ಚೆನ್ನಾಗಿದೆ. ಅದರ ಜೊತೆಗೆ ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಕಾನ್ಸೆಪ್ಟಿಗಂತೂ ಬ್ಯೂಟಿಫುಲ್ ಆಗಿದೆ ಲ್ಯಾಂಡ್ ಇದು. ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಬರುತ್ತೆ. ಮತ್ತು ಸ್ಟೇಟ್ ಹೈವೇಯಿಂದ ಜಸ್ಟ್ 1 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗಕ್ಕೆ ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಕೂಡ ಚೆನ್ನಾಗಿದೆ. ಹಾಗೆಯೇ ಮೊಬೈಲ್ ನೆಟ್ವರ್ಕ್ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಈ ಜಾಗದಲ್ಲಿ ಅಗ್ರಿಕಲ್ಚರ್ ಏನು ಮಾಡದೇ ಇರೋದ್ರಿಂದ ನೀರಿನ ವ್ಯವಸ್ಥೆ ಏನೂ ಮಾಡಿಲ್ಲ. ಸೊ ಒಂದು ನೀರಿನ ವ್ಯವಸ್ಥೆ ಬೇಕು ಅಂತಂದರೆ ಒಂದು ಬೋರ್ ಹಾಕ್ಸ್ಕೊಂಡ್ರೆ ನೀರು ಸಿಗುತ್ತೆ. ಇನ್ನು ಈ ಪ್ರಾಪರ್ಟಿಯಿಂದ ವ್ಯೂ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಮತ್ತು ಈ ಪ್ರಾಪರ್ಟಿ ಪಕ್ಕನೇ ಒಂದು 20 ಮೀಟ್ರ್ ದೂರದಲ್ಲಿ ಒಂದು ಚಿಕ್ಕದಾಗಿರೋಂಥ ಒಂದು ಬೆಟ್ಟ ಸಿಗುತ್ತೆ. ಸೊ ಆ ಬೆಟ್ಟದಿಂದ ನಿಂತ್ಕೊಂಡ್ರೆ 360 ಡಿಗ್ರಿ ವ್ಯೂ ಸಿಗುತ್ತೆ. ಅದನ್ನು ನಾನು ಮುಂದೆ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಇದು ಕೂಡ ಈ ಜಾಗಕ್ಕೆ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಮತ್ತು ಈ ಪ್ರಾಪರ್ಟಿ ಜನರ ಪ್ರಾಪರ್ಟಿ ಆಗಿದೆ. ಹಾಗೆ ಪರ್ಫೆಕ್ಟ್ ಡಾಕ್ಯುಮೆಂಟ್ ಇದೆ. ಕ್ಲಿಯರ್ ಟೈಟ್ಲ್ ಇರೋವಂಥ ಪ್ರಾಪರ್ಟಿ. ಯಾವುದೇ ರೀತಿ ಲಿಟಿಗೇಷನ್ ಇಲ್ಲ. ಇನ್ನು ಈ ಏರಿಯಾದಲ್ಲಿ ಮಳೆ ಬಗ್ಗೆ ಹೇಳಬೇಕಂತಂದರೆ 120ರಿಂದ 150 ಇಂಚು ಮಳೆ ಆಗುತ್ತೆ. ನಾನು ಮೊದಲೇ ಹೇಳಿದ್ದೆ, ಈ ಜಾಗದ ಪಕ್ಕನೇ ಒಂದು ಚಿಕ್ಕದಾಗಿರೋವಂಥ ಒಂದು ಗುಡ್ಡ ಇದೆ. ಆ ಗುಡ್ಡಕ್ಕೆ ಹೋದರೆ 360 ಡಿಗ್ರಿ ವ್ಯೂ ಸಿಗುತ್ತೆ ಅಂತ. ಇದೇ ಗುಡ್ಡ ಅದು. ಸೊ ಇಲ್ಲಿಂದ ನೋಡಿದರೆ ಕಂಪ್ಲೀಟಾಗಿ ಬೆಟ್ಟ ಗುಡ್ಡಗಳು ಏನಿದೆ ಒಂದು ಒಳ್ಳೆ ವ್ಯೂ ಸಿಗುತ್ತೆ. ಈ ಜಾಗಕ್ಕೆ ಇದು ಒಂದು ಅಡ್ವಾಂಟೇಜೇನೆ. ಸೊ ವ್ಯೂ ಅಂತೂ ಅದ್ಭುತ ಅಂತ ಹೇಳ್ಬೋದು. ಮತ್ತು ಈ ಜಾಗಕ್ಕೆ ತುಂಬ ನಿಯರೆಸ್ಟ್ ಆಗಿರೋವಂಥ ಒಳ್ಳೊಳ್ಳೆ ಟೂರಿಸ್ಟ್ ಪ್ಲೇಸಸ್ ಇದೆ. ಇಲ್ಲಿ ನಾನೇನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ಪ್ರಾಪರ್ಟಿ ಬರುತ್ತೆ. ಈ ಜಾಗಕ್ಕೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಗ್ತಾ ಇರೋದು ಒಂದು ಅಡ್ವಾಂಟೇಜ್ ಆದರೆ, ಅದ್ರ ಜೊತೆಗೆ 3 ಎಕರೆ ಎಕ್ಸ್ಟ್ರಾ ಲ್ಯಾಂಡ್ ಸಿಗ್ತಾ ಇದೆಯಲ್ಲ, ಅದು ಕೂಡ ಒಂದು ಅಡ್ವಾಂಟೇಜೇನೆ. ಹಾಗೆಯೇ ಈ ಪ್ರಾಪರ್ಟಿ ಸುತ್ತಮುತ್ತ ಅಂದರೆ ನಿಯರೆಸ್ಟ್ ಆಗಿರೋವಂಥ ಟೂರಿಸ್ಟ್ ಪ್ಲೇಸಸ್ಸು ತುಂಬ ಇದೆ. ಉದಾಹರಣೆಗೆ ಬಿಸ್ಲೆ ಬ್ಯೂಟಿ ಸ್ಪಾಟ್ ಆಗಿರ್ಬೋದು, ಮಲ್ಲಳ್ಳಿ ಫಾಲ್ಸ್ ಆಗಿರ್ಬೋದು, ಹಾಗೆ ಪಟ್ಲ ಬೆಟ್ಟ, ಹೊಸಳ್ಳಿ ಬೆಟ್ಟ, ಹೀಗೆ ಸಕಲೇಶಪುರದಲ್ಲೇ ಫೇಮಸ್ ಆಗಿರೋವಂಥ ಟೂರಿಸ್ಟ್ ಪ್ಲೇಸಸ್ಗಳು ಈ ಜಾಗಕ್ಕೆ ತುಂಬಾ ನಿಯರ್ ಆಗಿದೆ. ಇನ್ನು ಈ ಜಾಗಕ್ಕೆ ಸೆಲ್ಲರ್ ಪ್ರೈಸು ಟೋಟಲಾಗಿ 75 ಲ್ಯಾಕ್ನ ಕೋಟ್ ಮಾಡ್ತಾ ಇದ್ದಾರೆ. ಸೊ ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆಗಿದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲಿರೋ ನನ್ನ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.